ಯಲ್ಲಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಸಹೋದರ ನಮ್ಮ ಬೆಂಡಗಾನಹಳ್ಳಿ ಅಂಬರೀಷ್ ಅವರು ಮತ್ತು ಅವರ ಶ್ರೀಮತಿಯವರು ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಕೃಷ್ಣ ದೊಡ್ಡಿ, ಇದು ಆನೇಕಲ್ನಲ್ಲಿ ಈ ಕಡೆ ಕಾಡಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶ. ನಿಜವಾಗಲೂ ನನಗೆ ಭಾಳ ವಿಶೇಷವಾಗಿ ನಾನು ಇವರಿಗೆ ಅಭಿನಂದನೆಗಳು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಅನೇಕ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಎಲ್ರಿಗೂ ಉಚಿತವಾಗಿ ನಿಸರ್ಗ ದೃಷ್ಟಿಧಾಮ ವತಿಯಿಂದ ಮತ್ತು ಇವರ ಒಂದು ಆಯೋಜನೆ ಮಾಡ್ತಕ್ಕಂಥ ನಮ್ಮ ಅಂಬರೀಷ್ ಅವರ ನೇತೃತ್ವದಲ್ಲಿ ನೇತ್ರ ತಪಾಸಣೆ ಇರ್ಬೋದು, ಉಚಿತವಾಗಿ ಎಲ್ರಿಗೂ BP ಶುಗರ್ ಇರೋರು ಮತ್ತು ಅನೇಕ ಆರೋಗ್ಯದ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಎಲ್ರಿಗೂ ಉಚಿತವಾಗಿ ಒಂದು ಆರೋಗ್ಯ ಶಿಬಿರವನ್ನು ಮಾಡಿರೋದು. ಮತ್ತು ವಿಶೇಷವಾಗಿ ಮಕ್ಕಳಿಗೆ ಸುಮಾರು ಒಂದು 200-250 ಜನ ಮಕ್ಕಳಿಗೆ ಅವರಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಅವರಿಗೆ ಏನು ಸ್ಕೂಲ್ ಬ್ಯಾಗ್ ಕೊಡುವಂಥ ಮುಖಾಂತರ ಭಾಳ ಸಾಮಾಜಿಕವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನ್ನ ಆತ್ಮೀಯರು ಸಹೋದರರಾದಂಥ ಅಂಬರೀಷ್ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಅವರು ಇದೇ ಥರ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗಲಿ. ನಮ್ಮ ಒಂದು ಏನು ಅವ್ರಿಗೆ ನಾವು ಯಾವಾಗಲೂ ನಾವು ಅವ್ರ ಜೊತೆಯಲ್ಲಿರ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಕೃಷ್ಣದೊಡ್ಡಿ ಗ್ರಾಮದಲ್ಲಿ ಅಂಬರೀಷ್ ಮತ್ತು ಅವ್ರ ದಂಪತಿಗಳು ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮತ್ತು ನಮ್ಮ ಶಾಲೆಯ ಮಕ್ಕಳಿಗೆ, ಬಡ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಬಡವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇರ್ಬೋದು, ಮತ್ತು ಸ್ವಲ್ಪ ಬಡವರಿಗೆ ದಿನಸಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವರಿಗೆ ಚೆಕ್ ವಿತರಣೆ ಕಾರ್ಯಕ್ರಮ, ತೀರಾ ಕಡು ಬಡವರಿಗೆ ಹಣ ಸಹಾಯಧನವನ್ನು ಮಾಡ್ತಾಯಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಮ್ಮ ಭಾಗದಲ್ಲಿ, ನಮ್ಮ ಕೃಷ್ಣದೊಡ್ಡಿ ಭಾಗದಲ್ಲಿ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ವಿಚಾರ ಅನ್ನಿಸ್ತದೆ. ಈ ಒಂದು ಕಾರ್ಯಕ್ರಮ ಮಾಡಿಕೊಂಡು ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ಅಂಬರೀಷ್ ಮತ್ತು ಅವ್ರ ಕುಟುಂಬ ಮಾಡ್ಕೊಂಡು ಇದ್ದಾರೆ. ನಮಗೆಲ್ಲರೂ ಸಂತೋಷದ ವಿಚಾರ. ಇದೇ ರೀತಿ ಇಂಥ ಕಾರ್ಯಕ್ರಮಗಳು ಬಡವರಿಗೆ ಮುಟ್ಲಿ. ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಭಗವಂತ ಅವರಿಗೆ ಎಲ್ಲ ರೀತಿಯನ್ನು ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಧನ್ಯವಾದ. ಅಂಬರೀಷ್ ರವರು ಕೃಷ್ಣದೊಡ್ಡಿ ಗ್ರಾಮದಲ್ಲಿ ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಅವರ ಒಂದು ಸ್ನೇಹಿತ ಬಂಧುಗಳ ಒಂದು ಸಹಕಾರದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮದ ಪೂರ್ಣವಾದಂಥ ಒಂದು ಸಹಕಾರ ಮತ್ತು ಈ ಎಲ್ಲರ ಒಂದು ಸಂಯೋಗದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು, ಈ ಕಾರ್ಯಕ್ರಮದ ಪ್ರಮುಖವಾದಂಥ ನೇತೃತ್ವವನ್ನು ಅಂಬರೀಷ್ ಮತ್ತು ಅವರ ದಂಪತಿ ಶಕ್ತಿ ಯಲ್ಲಮ್ಮ ದೇವಿ ದೇವಸ್ಥಾನದ 9ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಯಲ್ಲಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟು ಹಾಗೂ ಲಯನ್ಸ್ ಕ್ಲಬ್ ರಾಗಿನಾಡು ಆನೇಕಲ್ಲು ಹಾಗೂ ನಿಸರ್ಗ ಸೇವಾ ಸಂಸ್ಥೆ ಇವರ ಒಂದು ಆಶ್ರಯದಲ್ಲಿ ಈ ದಿನ ಸರ್ಕಾರಿ ಶಾಲೆಯ ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸುಮಾರು 10,000 ರೂಪಾಯಿಗಳ 3-4 ವಿದ್ಯಾರ್ಥಿಗಳಿಗೆ ಸಹಾಯಧನ ಹಾಗೂ ಅನಾಥಾಶ್ರಮಕ್ಕೆ ರೇಷನ್ ಕಿಟ್ ವಿತರಣೆ ಹಾಗೂ ಈ ಕಳಬಾಳು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಕೃಷ್ಣದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಶಿಬಿರ ಯಶಸ್ವಿಯಾಗಿ ಸುಮಾರು 500 ಏನು ಈ ದಿನ ಶ್ರೀ ಯಲ್ಲಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಹಾಗೂ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್, ಅದೇ ರೀತಿಯಾಗಿ ನಿಸರ್ಗ ದೃಷ್ಟಿಧಾಮ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆ, ಕಾವೇರಿ ಆಸ್ಪತ್ರೆ, ನಿಸರ್ಗ ದೃಷ್ಟಿಧಾಮ ಇನ್ನೂ ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಚಾರಿಟೇಬಲ್ ಟ್ರಸ್ಟ್ನ 9ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ದಿನ ವಿಶೇಷವಾದಂಥ ಕಾರ್ಯಕ್ರಮಗಳು, ಹಲವಾರು ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ಆಯೋಜಿಸಿದ್ರು. ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ನೀಡೋದು, ಅನಾಥಾಶ್ರಮಕ್ಕೆ ದವಸ ಧಾನ್ಯಗಳನ್ನು ಕಿಟ್ಟನ್ನು ನೀಡತಕ್ಕಂಥದ್ದು, ಅದೇ ರೀತಿಯಾಗಿ ಒಂದು 4-5 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ನೀಡಿರುವಂಥದ್ದು, ಅದೇ ರೀತಿಯಾಗಿ ಉಚಿತವಾದಂಥ ವೈದ್ಯಕೀಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತವಾಗಿ ಕನ್ನಡಕಗಳ ವಿತರಣೆ, ಅದೇ ರೀತಿಯಾಗಿ ಉಚಿತವಾಗಿ ಪೊರೆ ಆಪರೇಷನ್ನ ಮಾಡಿಸುವಂಥದ್ದು,
ಸೊ ಹೀಗಾಗಿ ಇನ್ನೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಯಲ್ಲಮ್ಮ ದೇವಿಯ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಣ್ಯರಿಗೆ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಎಲ್ಲ ಭಕ್ತಾದಿಗಳಿಗೆ ಮತ್ತು ವಿಶೇಷವಾಗಿ ನನ್ನ ಲಯನ್ಸ್ ಕ್ಲಬ್ ರಾಗಿನಾಡು ಮತ್ತು ನಿಸರ್ಗ ಸೇವಾ ಟ್ರಸ್ಟ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇವತ್ತಿಂದ ವಿಶೇಷ ಏನಪ್ಪ ಅಂದರೆ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, 3 ಜನ ಬಡ ವಿದ್ಯಾರ್ಥಿಗಳಿಗೆ ಚೆಕ್ 10,000 ರೂಪಾಯಿ ಚೆಕ್ ವಿತರಣೆ ಮಾಡಿತ್ತು. ಮತ್ತು ಅನಾಥಾಶ್ರಮಕ್ಕೆ ರೇಷನ್ ಒದಗಿಸಿದರು ಮತ್ತು ಎಲ್ಲ ಕಲ್ಬಾಳು ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ನನ್ನ ಸ್ನೇಹಿತರಾದ ಬೆಳಗನಹಳ್ಳಿ ಮುರುಗೇಶ್ ಮತ್ತು ಮಧುಸೂದನ್ ಬಂದಿದ್ದೀನಿ. ಈ ಆರೋಗ್ಯ ತಪಾಸಣಾ ಕೇಂದ್ರ ಅಂತ ಮಾಡ್ತಾಯಿದ್ದಾರೆ. ಇದು ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಅಮೂಲ್ಯವಾದ ಕೆಲಸ ಇದು. ಈ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ 9ನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಈ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಅಂಬರೀಷು ಮತ್ತು ಮಂಜುಳಕ್ಕ ಅವರು ಇದನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮದಲ್ಲಿ ಬಡ ಜನತೆಗೆ ಅನುಕೂಲ ಆಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಒಳ್ಳೆಯ ಅನುಕೂಲ ಆಗ್ತಾಯಿದೆ. ಪ್ರತಿ ವರ್ಷವೂ ಈ ರೀತಿ ಮಾಡ್ತಾಯಿದ್ರೆ ಬಡಬಗ್ಗರಿಗೆ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ.